ಹಾಯ್, ವೆಲ್ಕಮ್ ಬ್ಯಾಕ್ ಟು ಪ್ರಿಯಾಸ್ ಲೈಫ್ ಸ್ಟೈಲ್ ಕನ್ನಡ ಚಾನಲ್. ನಾನು ಇವತ್ತಿಂದ ಲಾಸ್ಟ್ ಮಾಡ್ತಾ ಇದ್ದೀನಿ. ತುಂಬ ದಿನನೇ ಆಗೋಯ್ತು ಲಾಗೆಲ್ಲ ಸ್ಟಾರ್ಟ್ ಮಾಡಿ. ದಿನಗಳೇನು ತಿಂಗಳುಗಳೇ ಆಗೋಯ್ತೇನೋ ಲಾಗೆಲ್ಲ ಸ್ಟಾರ್ಟ್ ಮಾಡಿ. ಅದಕ್ಕೆ ಇವತ್ತಿಂದ ಸ್ಟಾರ್ಟ್ ಮಾಡೋದ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಹೇಗೋಗುತ್ತೆ ಲಾಗ್ ನೋಡೋಣ. ಮನೆಯವರಿಗೆ ಚಿಕನ್ ಮಟನ್ ತಗೊಬನ್ನಿ ಅಂತ ಹೇಳಿ ಇನ್ನೂ ಬರಲೇ ಇಲ್ಲ. ಅದಕ್ಕೋಸ್ಕರ ಎಲ್ಲ ಕೆಲಸ ಮುಗ್ದೈತೆ. ಅದಕ್ಕೆ ಪೂಜೆನಾರ ಮಾಡೋದ ಅಂತ ಹೇಳ್ಬಿಟ್ಟು ಪೂಜೆ ಮಾಡೋಕ್ಕೆ ಹೋಗೋದಾ. ಇಷ್ಟೋ ಗಂಟ ಏನು ಮಾಡ್ತಾ ಇದೆಯಾ ರೀ? ಪೂಜೆ ಮಾಡೋಕ್ಕೆ ಅಂತ ಹೋಗೋದ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ಎಲ್ಲ ಚಿಕನ್ ಎಲ್ಲ ತಗೊಬಂದರು. ತಿರ್ಗಾ ಎಲ್ಲ ಬಟ್ಟೆಗಳು ಚಿಕನ್ ಎಲ್ಲ ಮಟನ್ ಎಲ್ಲ ಮುಟ್ಟಿದ್ರೆ ಸ್ನಾನ ಮಾಡಬೇಕು ಅಂತೆಲ್ಲ ಅನಿಸ್ತಾ ಇರ್ತದೆ. ಅದಕ್ಕೋಸ್ಕರ ಫಸ್ಟ್ ಎಲ್ಲ ಮಾಡಿಬಿಡೋಣ, ಆಮೇಲೆ ಸ್ನಾನ ಮಾಡ್ಕೊಂಡು ದೀಪ ಹಚ್ಚೋದ ಅಂತ ಅಂದ್ಕೊಂಡಿದ್ದೀನಿ. ಬೆಳಗ್ಗೆ ಹೋಗಿದ್ದೆ, ಇವಾಗ ಬಂದವ್ರೆ. ಅದಕ್ಕೆ ಅದೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಹೋಗ್ತೀನಿ. ಅವರು ಸ್ವಲ್ಪ ಹೆಲ್ಪ್ ಮಾಡ್ತೀನಿ ಅಂತ ಹೇಳೋರೆ. ಅದಕ್ಕೆ ಅಷ್ಟು ಬೇಗ ಆಗೋಗುತ್ತೆ. ಮಟನ್ ತಂದಿದಾರಲ್ಲ, ಇವಾಗ ಚಿಕನ್ ಪಲಾವ್ ಮಾಡಿ ಮಟನ್ ಚಾಪೀಸ್ ಮಾಡ್ತೀನಿ. ರಾತ್ರಿಗೆ ಸ್ವಲ್ಪ ಮಟನ್ ಮಾಡಿಕೊಂಡಿದ್ದೀನಿ, ಮಟನ್ ಸಾರು ಮಾಡ್ತೀನಿ ಗೈಸ್. ಇವಾಗ ಒಂದು ಟೈಮ್ಗೆ ಆಗಂಗೆ ಪಲಾವ್ ಮಾಡ್ಕೊತೀವಿ. ಹೆಂಗೋ ಇವತ್ತು ನಮ್ಮ ಮನೆಯವ್ರು ಹೆಲ್ಪ್ ಮಾಡ್ಕೊಂಡು ಕೊಡ್ತೀನಿ ಅಂತ ಹೇಳೋರು. ಏನು ಕೇಳಿ ಅವ್ರದೇ ತಪ್ಪಲ್ವಾ, ಅದಕ್ಕೆ ಹೆಲ್ಪ್ ಮಾಡ್ಕೊಂಡು ಕೊಡ್ತೀನಿ ಅಂತ ಹೇಳೋರೆ. ಹೆಂಗೋ ಹೆಲ್ಪ್ ಮಾಡಿದ್ರೆ ಬೇಗ ಆಗುತ್ತೆ. ಗೈಸ್, ನಾನು ಇವತ್ತು ಮಾಡ್ತಿರೋ ಚಾಪೀಸು ಸಿಂಪಲ್ಲಾಗಿ ಬೇಗ ಆಗುತ್ತೆ, ಕ್ವಿಕ್ಕಾಗಿ. ಯಾರು ಬ್ಯಾಚುಲರ್ಸ್ ಕೂಡ ಇದ್ರೂ ಕ್ವಿಕ್ಕಾಗಿ ಮಾಡ್ಕೋಬೋದು. ನಾನೀಗ 1 ಹಿಡಿಯಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಅದನ್ನ ನಾನು ಒಂಥರ ಬೇಯಿಸಿ ಏನೇ ತಂದು ತೊಳಿತಾ ಇರ್ತೀನಿ, ಬೈಸ್ಕೊತಾ ಇರ್ತೀನಿ. 1 ಹಿಡಿ ತೊಗೊಂಡಿದ್ದೀನಿ, 1 ಹಿಡಿ ಬೆಳ್ಳುಳ್ಳಿ. ಮಟನ್ಗೆ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ರೇ ಚೆನ್ನಾಗಿರೋದು. ನಮ್ಮ ಮನೇಲಂತೂ ಬೈತಾ ಇರ್ತಾರೆ, ಯಾವಾಗ ಏನು ತಂದ್ರು ಕೈ ಕೊರಿತಾ ಇರ್ತೀವಿ 50 ಸಲ ಅಂತ ಬೈತಾ ಇರ್ತಾರೆ. 1 ಹಿಡಿಯಷ್ಟು ಬೆಳ್ಳುಳ್ಳಿ, ಒಂದು 5 ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು 5 ಸಾಕು, ಜಾಸ್ತಿ ತೊಗೊಬೇಡಿ. ಒಂದು 5, ನನ್ನ ಮಕ್ಕಳು ಖಾರ ತಿನ್ನೋದಲ್ಲ, ಅದಕ್ಕೇನೆ 5 ಅರ್ಧ ಕೆಜಿಗೆ ಒಂದು 5 ಒಣಮೆಣ್ಸಿನ್ಕಾಯಿ ತೊಗೊತಾ ಇದ್ದೀನಿ. ಒಂದು ಸ್ವಲ್ಪ ಮೆಣಸು ಗೈಸ್. ಸ್ವಲ್ಪ ಕೊತ್ತಂಬರಿ ಕೂಡ ಹಾಕ್ಕೊಂಡು ರುಬ್ಕೋಬೇಕು. ನನ್ನ ವೀಡಿಯೋದಲ್ಲಿ ಸ್ಕಿಪ್ ಆಗಿದೆ. ನಂತರ ಒಂದು ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು. ಮಟನಿಗೆ ಫ್ಯಾಟ್ ಪೀಸ್ ಇರುತ್ತಲ್ಲ, ಜಾಸ್ತಿ ಎಣ್ಣೆ ಹಾಕಬಾರ್ದು. ಖಾರ ಸ್ವಲ್ಪ ಹಸಿ ವಾಸನೆ ಹೋಗೋ ಹುರಿದ್ಬಿಟ್ಟು ಬೇಕಷ್ಟು ಉಪ್ಪು. ಜಾಸ್ತಿ ನೀರು ಹಾಕೋಬಾರ್ದು, ಅದು ಆಲ್ರೆಡಿ ನೀರು ಇರುತ್ತಲ್ಲ ಅದಕ್ಕೆ. ಗೈಸ್, ಇವತ್ತು ಅವ್ರ ಕೈಲೇ ಮಾಡಿಸ್ತಾ ಇದ್ದೀನಿ ಬಿರಿಯಾನಿನ. ಮಾಡ್ತೀಯಾ? ಹೆಲ್ಪ್ ಮಾಡ್ಕೊಂಡು ಕೊಡು. ಬೆಳಗ್ಗೆ ಹೋಗಿದ್ದು ಇವಾಗ ಬರ್ತಾರೆ. ಏನು ಕೇಳು, ಏನಕ್ಕೆ ಹೇಳು ರೀ? ಏನಕ್ಕೆ ಲೇಟಾಗಿ ಬಂದಿದ್ದು ಹೇಳು? ನಾನು ಹೇಳಿದ್ದೀನಿ ಆವಾಗಲೇ. ನಾನು ಇಲ್ಲಿ ಬಿರಿಯಾನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ, ಏಲಕ್ಕಿಕಾಯಿ, ಒಂದು 5 ಒಣಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯ್ದು ಹಾಕ್ಕೊತಾ ಇಲ್ಲ, ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಒಂದು ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ ಇಷ್ಟು ಹಾಕಿ ರುಬ್ಬಿ ಮಡಿಕೊತಾ ಇದ್ದೀನಿ. ನಂತರ ಒಂದು ಕುಕ್ಕರ್ಗೆ ಎಣ್ಣೆ, ಓಲ್ ಸ್ಪೈಸಸ್, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಪಲಾವ್ ಎಲೆ ಹಾಕಿದ್ದೀನಿ. ಈರುಳ್ಳಿನ ಚೆನ್ನಾಗಿ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡಿದ್ದೀನಿ. ಹಾಗೆ ರುಬ್ಬಿಟ್ಟಿರೋ ಮಸಾಲನೇನು ಹಾಕ್ಕೊಂಡಿದ್ದೀನಿ. ಇನ್ನು ಆ ಕಡೆ ಚಾಪೀಸಿಗೆ ರೆಡಿ ಮಾಡಿದ್ನಲ್ಲ, ಅದು ರೆಡಿ ಆಯಿತು. ಇನ್ನು ಟೊಮೊಟೊನ ಹಾಕಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಡು, ಅದಾದಮೇಲೆ ಧನಿಯಾ ಪೌಡರ್, ಚಿಲ್ಲಿ ಪೌಡರ್, ಸ್ವಲ್ಪ ಅರಿಶಿನ ಹಾಕ್ಕೊಂಡು ತೊಳೆದಿರೋ ಮಟನ್ ಹಾಕಿದ್ದೀನಿ. ಅದು ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ತೊಳೆದಿರೋ ಅಕ್ಕಿ ಹಾಕ್ಕೊತಾ ಇದ್ದೀನಿ. ಈ ಥರ ಹಾಕೋದ್ರಿಂದ ಸ್ವಲ್ಪ ಉದುದ್ರಾಗುತ್ತೆ ಅಂತ ಹೇಳಿ. ನಂತರ 1-2 ಗ್ಲಾಸಷ್ಟು ನೀರು ಹಾಕ್ತಿದ್ದೀನಿ. 1 ಗ್ಲಾಸ್ಗೆ 2 ಗ್ಲಾಸಷ್ಟು ನೀರು ತೊಗೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಷಲ್ನ ಕೂಗಿಸ್ಕೊಂಡ್ರೆ ಬಿರಿಯಾನಿ ರೆಡಿ ಆಗುತ್ತೆ. ಚಿರು, ಹೆಂಗೈತೆ ಬಿರಿಯಾನಿ? ನಿನಗೆ ಯಾವುದು ಬೇಡ, ನಿನಗೆ ಬಾತು ಅವೆಲ್ಲ ಬೇಡ. ಹೆಂಗೈತೆ ರೀ? ಪರವಾಗಿಲ್ಲ, ಕಷ್ಟಪಟ್ಟು ಮಾಡಿದ್ದೀನಿ, ಪರವಾಗಿಲ್ಲ ಅಂಚ ನೋಡು. ಹೋಗ್ಲಿ ಪಾಪ ಅಂತ ಮಾಡಿಕೊಟ್ಟಿರೋದು, ಲೇಟಾಗಿ ತಂದಿದ್ರು.
ಇಷ್ಟು ಬೇಗ ಮಾಡಿದ್ದೀನಲ್ಲ ಅದು ಕೊಡ್ಬೇಕು ನೀನು. ಚಿನಿ ಚೆನ್ನಾಗಿಲ್ವಮ್ಮ? ಅದೇನು ಕೇಳಿ ಮಾಡ್ತೀನಿ ಅಂತ ಹಂಗೆ ಮಾಡ್ಬಿಟ್ಟೆ ಮುಖನ. ಕಾರಣ ಕಾರಣ ಏ ಗೊಜ್ಜು ಏನಾಗಿಲ್ಲ. ತಿನ್ನೋಣ. ಚೆನ್ನಾಯ್ತಾ? ಅದು ನೋಡು ತಿನ್ನಕ್ಕಾಗಲ್ಲ, ಅವ್ರ ಅಪ್ಪ ಬಿಡಲ್ಲ. ಅದರಲ್ಲಿ ಹೆಂಗೆ ತಿಂದವನೆ. ಊಟ ಎಲ್ಲ ಹಾಕ್ಕೊಟ್ಟಾದ್ಮೇಲೆ ನಾನು ಸ್ನಾನ ಮಾಡ್ಕೊಬಂದು ದೇವ್ರ ದೀಪ ಹಚ್ಚೋದ ಅಂತ ಬಂದೆ. ಬೆಳಗ್ಗೆನೇ ಮಾಡಬೇಕು ಅಂದ್ಕೊಂಡಿದ್ದೆ, ಆದರೆ ಬೆಳಗ್ಗೆನೇ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ನೆನ್ನೆ ಅಡುಗೆ ಎಲ್ಲ ಮುಗಿಸ್ಕೊಬಂದು ಸಂಜೆ ಮಾಡ್ತಾಯಿದ್ದೀನಿ ಪೂಜೆ. ನಮ್ಮ ಹೆಣ್ಮಕ್ಳುಗಳಿಗೆ ಎಷ್ಟೇ ಕೆಲಸ ಮಾಡಿದ್ರು ಹಬ್ಬಗಳಲ್ಲಿ ಬೇಗ ಬೇಗ ಮುಗಿಯೋದೇ ಇಲ್ಲ ಅನಿಸುತ್ತೆ. ಅಡುಗೆ ಪೂಜೆ ಅಂತಲೇ ಮುಗ್ದೋಗುತ್ತೆ, ನಮಗೆ ಅಂತ ಟೈಮ್ ಕೊಟ್ಕೊಳ್ಳೋಕ್ಕೂ ಆಗಲ್ಲ. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಊಟ ಮಾಡೋದ ಅಂತ ಹೇಳ್ಬಿಟ್ಟು ನಾನು ಊಟನೇ ಮಾಡಿರಲಿಲ್ಲ. ನೋಡು ಕೊಳಕ ವಿಡಿಯೋ ಮಾಡ್ಕೊಂಡು ಕೊಡ್ತಾವನೆ. ಇವತ್ತು ಸ್ನಾನ ಮಾಡಿಲ್ಲ ಏನಿಲ್ಲ, ಹೆಂಗವನೇ ನೋಡಿ. ಆಟ 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 ರಜಾ ಕೊಟ್ಟಿರ್ತೀವಿ. ಏನು ಕರೆಕ್ಟ್ ಮಾಡು, ಹಾಯ್ ಮಾಡು ನನ್ನ ಲಾಗಿಗೆ. ಏನು ಟಾಟ? ನನ್ನ ಮಗುಂಗೆ ಅವಲ್ಲೇ ಅಲ್ಲಿ ಬಿದ್ದೋಗೈತೆ ಅಲ್ಲಿ ಮುರ್ಕ. ನೀವೆಲ್ಲ ಊಟ ಮಾಡಿದ್ರಿ? ನನಗೆ ಊಟ ಮಾಡು ಅಂದ, ಊಟ ಮಾಡು ಅಮ್ಮ ಅಂತ ಅಂದ. ಪ್ಲಸ್ ಇವಾಗ ಊಟ ಮಾಡ್ತಾ ಇದೀನಿ. ಇವಾಗ ಪೂಜೆ ಎಲ್ಲ ಮುಗೀತು, ಇವಾಗ ಊಟ ಮಾಡ್ತಾ ಇದೀನಿ. ನನ್ನ ಮಗ ವಿಡಿಯೋಗ್ರಾಫರ್ ವಿಡಿಯೋ ಮಾಡ್ತಾವನೆ. ಅಯ್ಯೋ ನೀವೇನಮ್ಮ, ನೀನೇನೋ ಅವ್ನು ಮಾಡ್ತಾ ಇರೋದನ್ನ ವಿಡಿಯೋ ಮಾಡ್ತಾ ಇರೋದ ನೀನು? ಹಾಂ, ಅವನೇನು ಮಾಡ್ತಾವ್ರೆ ಅದನ್ನ ವಿಡಿಯೋ ಮಾಡ್ತಾ ಇರೋದಾ? ನೋಡಿ, ನಾನು ಲಾಗ್ ಮಾಡ್ತಾ ಇರೋದು, ಅವರು ಇನ್ನೂ ಒಂದು ಲಾಗ್ ಮಾಡ್ತಾ ಇರೋದು ನನ್ನ ಮಗ. ಹೇಳು. ನೀನು ಡೈರೆಕ್ಟರಾ? ನೀನು ಡೈರೆಕ್ಟ್ರು, ಅವ್ನು ಹೀರೋನಾ? ನೀನು ಡೈರೆಕ್ಷನ್ ಹೇಳೋದಾ? ನೋಡಿ ಹೆಂಗೆ ವಿಡಿಯೋದಲ್ಲಿ ವಿಡಿಯೋ ಮಾಡ್ತಾ ಇರೋದು. ಚೆನ್ನಾಗೈತೆ. ನಿಜಲ್ಲ ನೀನು ನೀನು ಶಿವನಾ? ನಿಂಗೊಂದು ಪ್ರೇಯರ್ ಹೇಳ್ಕೊಟ್ಟಿದ್ದೀನಲ್ಲ, ಹೇಳು ನೋಡದ. ವಾಸುದೇವಾಯ ಹರಹೇ ಪರಮಾತ್ಮನಿ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಎಕ್ಸಾಮ್ ಎಲ್ಲ ಮುಗಿದು ಇವರಿಗೆ ರಜೆ ಕೊಟ್ಟಿದ್ದಾರೆ. ಇನ್ನೂ ಒಂದಿನ ಆಗಿರೋದು. ಒಂದು ದಿನಕ್ಕೇ ನನಗೆ ಸಾಕು ಮಾಡ್ತಾಯಿದ್ದಾರೆ. ಇನ್ನು 2 ತಿಂಗಳು ಹೇಗೆ ಇವ್ರನ್ನ ಕಂಟ್ರೋಲ್ ಮಾಡೋದು ಗೊತ್ತಿಲ್ಲ. ಐ ಹೋಪ್ ಈ ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಮ್ಮಂಥ ಬಿಗಿನರ್ಸ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.